ಮಧುಗಿರಿಯಲ್ಲಿ ಯುವಕರಿಗೆ ಸುವರ್ಣಾವಕಾಶ ನೀಡುವ ಬೃಹತ್ ಉದ್ಯೋಗ ಮೇಳಕ್ಕೆ ಸಿದ್ಧತೆಗಳು ಜೋರಾಗಿವೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಈ ಕುರಿತು ಮಾಹಿತಿಯನ್ನ ನೀಡಿದರು. ಬರಪೀಡಿತ ಪ್ರದೇಶವಾದ ಮಧುಗಿರಿ ತಾಲೂಕಿನಲ್ಲಿ ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಷ್ಠಿತ 75ಕ್ಕೂ ಹೆಚ್ಚು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸಲಿದ್ದು ಸಾವಿರಾರು ಉದ್ಯೋಗ ಅವಕಾಶಗಳು ಲಭ್ಯವಾಗಲಿವೆ. ಮೇ 15ರಂದು ಮಧುಗಿರಿ ಶಾಸಕ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮಧುಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಉದ್ಯೋಗ ಮೇಳದಲ್ಲಿ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸಬೇಕು ಅಂತೇಳಿ ನಮ್ಮ ತಾಲೂಕಿನಲ್ಲಿ 3 ಡಿಗ್ರಿ ಕಾಲೇಜಸ್ ಇದೆ. 3 ಡಿಗ್ರಿ ಕಾಲೇಜಸ್ನ ಪ್ರಾಂಶುಪಾಲರಾದಂಥ ಕುಮಾರ್ ಅವರು, ಬಸವರಾಜ್ ಅವರು, ರಾಮಚಂದ್ರಪ್ಪನವರು ಹಾಗೂ ವಿಶೇಷವಾಗಿ ಈ ಒಂದು ಉದ್ಯೋಗ ಮೇಳದ ಹೆಚ್ಚು ಆಸಕ್ತಿಯನ್ನು ವಹಿಸಿರುವಂಥ ಹರ್ಷ ಅವರು ಮತ್ತು ಮಂಜುನಾಥ್ ಅವರು, ಮತ್ತು ನಮ್ಮ ಹಿರಿಯರಾದಂಥ ಮಲ್ಲಣ್ಣವರಿದ್ದಾರೆ, ಪುರಸಭೆಯ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಪುರಸಭೆಯ ಸದಸ್ಯರುಗಳಿದ್ದಾರೆ. ಹಾಗೂ ಈ ಒಂದು ಉದ್ಯೋಗ ಮೇಳವನ್ನು ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಬಹಳಷ್ಟು ಜನ ನಮ್ಮ ತಾಲೂಕಿನ ಯುವಕರು ಯುವತಿಯರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಎಲ್ಲ ಪತ್ರಿಕಾಗೋಷ್ಠಿಯನ್ನು ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ವಿಶೇಷವಾಗಿ ನಮ್ಮ ಮಧುಗಿರಿ ತಾಲೂಕು ಅಂತ ನಿಮ್ಗೆ ಗೊತ್ತಿದೆ, ಈ ಒಂದು ಬರಪೀಡಿತ ಬಯಲುಸೀಮೆ ಜಾಗ ಇದೆ. ಸೊ ಇಲ್ಲಿ ಬಹಳಷ್ಟು ಜನ ನಾನು ವೈಯಕ್ತಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಕೆಎನ್ ರಾಜಣ್ಣವರು ಬಹಳ ಸತಿ ಹೇಳ್ತಿರ್ತಾರೆ, ನಮ್ಮ ಭಾಗದಲ್ಲಿ ಮಧುಗಿರಿ ಜೊತೆಯಾಗಿ ಬೇರೆ ಈ ಭಾಗದಲ್ಲಿ ಬರುವಂಥ ಬಯಲುಸೀಮೆಯಲ್ಲಿ ಬರುವಂಥ ಯಾವೆಲ್ಲ ತಾಲೂಕುಗಳಿದ್ದಾರೆ ಆ ತಾಲೂಕಿನಲ್ಲಿ ಬಹಳ ಜನ ಯುವಕರು ಯುವತಿಯರು ಉದ್ಯೋಗವನ್ನು ಹುಡುಕೊಂಡು ಬಹಳ ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು, ಇಲ್ಲ ಪಕ್ಕದ ಆಂಧ್ರ ರಾಜ್ಯಕ್ಕೆ ಹೋಗುವಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಒಂದು ಏನಾದ್ರು ಒಂದು ಯುವಕರಿಗೆ ಓದಿರುವಂಥ ವಿದ್ಯಾವಂತರಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಮಧುಗಿರಿಯಲ್ಲಿ, ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಒಂದು 2-3 ಸಲ ಒಂದು ಉದ್ಯೋಗ ಮೇಳ ಆಗಿತ್ತೆ. ಸೊ ಅದು ಭಾಳ ಜನ ಕಂಪ್ನಿಗಳು, ಒಂದು 4-5 ಕಂಪ್ನಿಗಳು ಬಂದು ಆಗಿರೋವಂಥದ್ದು ಬಿಟ್ಟರೆ ಈ ಒಂದು ಜಿಲ್ಲಾ ಮಟ್ಟದ ಮಧುಗಿರಿ ತಾಲೂಕಿನಲ್ಲಿ ಏನೇ ಒಂದು ಬೃಹತ್ತಾದಂಥ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಒಂದು ಉದ್ಯೋಗ ಮೇಳಕ್ಕೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಷ್ಠಿತ ಕಂಪನಿಗಳು ಇಡೀ ರಾಜ್ಯದಲ್ಲಿ ಬೆಂಗಳೂರು ಜೊತೆಯಾಗಿ ದಾಬಸ್ಪೇಟೆ, ತುಮಕೂರು, ಹೊಸನ್ ನರಸಾಪುರ, ಸೊ ದೇವನಹಳ್ಳಿ, ಸೊ ಹೀಗೆ ಯಾವೆಲ್ಲ ಪ್ರತಿಷ್ಠಿತ ಕಂಪನಿಗಳು ಒಂದು ಮಧುಗಿರಿಗೆ ಇದೇ ತಿಂಗಳು 15ನೇ ತಾರೀಕು 13ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಕೆಎನ್ ರಾಜಣ್ಣನವರ ಹುಟ್ಟುಹಬ್ಬ ಇದೆ. ಸೊ ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು 15ನೇ ತಾರೀಕು, ಯಾಕಂದರೆ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ 15ನೇ ತಾರೀಕು ಮಧುಗಿರಿ ತಾಲೂಕಿನಲ್ಲಿ ನಮ್ಮ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಏನಿದೆ ಆ ಒಂದು ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಉದ್ಯೋಗ ಮೇಳದಲ್ಲಿ ಕನಿಷ್ಠ ನಮ್ಮ ರಾಜ್ಯದ ನಾನು ಹೇಳೋದಾಗೆ 75ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ. ಇನ್ನು ವಿಶೇಷವೇನೆಂದರೆ ಮೇಳಕ್ಕೆ ಆಗಮಿಸುವ ಅಭ್ಯರ್ಥಿಗಳಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಊಟದ ವ್ಯವಸ್ಥೆಯೂ ಕಲ್ಪಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಮನವಿಯನ್ನ ಮಾಡಿದ್ದಾರೆ. ಸೊ ನಾವು ಇದಕ್ಕೆ ಬಹಳಷ್ಟು ತಯಾರಿಯನ್ನ ಏನು ನಾನು ಮುಂಚೆ ಹೇಳದಾಗಿದೆ, ಪ್ರಿನ್ಸಿಪಾಲ್ಸ್ಗಳು ಇರ್ಬೋದು, ಮತ್ತು ಹರ್ಷ, ಮಂಜುನಾಥ್ ಅವರು, ಮತ್ತು AC ಅವರು, ತಹಶೀಲ್ದಾರ್ ಅವರು ಬಹಳಷ್ಟು ಸಭೆಗಳನ್ನ ಮಾಡಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳವನ್ನು ಆಗಬೇಕು. ಮತ್ತು ಬರುವಂಥವ್ರು ಯಾರು ಉದ್ಯೋಗ ಆಕಾಂಕ್ಷಿಗಳು ಯಾರು ಇರ್ತಾರೆ ಅವ್ರಿಗೂ ತೊಂದರೆ ಆಗ್ತಾ ಇರುವಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು. ಮತ್ತು
ಒಂದು ಯಶಸ್ವಿ ಆಗಬೇಕು. ಸುಮ್ಮನೆ ನಾವು ಕರೆಸಿ ಆಯ್ತು ಮಾಡ್ತೀವಪ್ಪ ಅಂತ ಹೇಳಿ ಕಳಿಸೋವಂಥದ್ದಲ್ಲ. ಆದರೆ ಬರೋ ಅಂಥವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ನಾವು ಭಾಳಷ್ಟು ಆಲೋಚನೆಯನ್ನು ಮಾಡಿ ಈ ಒಂದು ಉದ್ಯೋಗ ಮೇಳನ ಆಯೋಜನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ನಾವು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದೀವಿ. ಒಂದು ಏನು ನಮ್ಮ ಉದ್ಯೋಗ ಮೇಳದಲ್ಲಿ ಯಾರೆಲ್ಲ ಎನ್ರೋಲ್ ಆಗಬೇಕು, ಅವರ ಏನೆಲ್ಲ ಓದಿದಾರ ಆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಬರುವಂಥ ಕಂಪ್ನಿಗಳಿಗೆ ತಕ್ಕನಾಗಿ ನಾವು ಈಗ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಕಳೆದ 8-10 ದಿನದಿಂದ ಬಿಟ್ಟಿರುವಂಥದ್ದು. ಈಗ ಇವತ್ತಿನ ನಿನ್ನೆ ಸಂಜೆ ಅಪ್ಡೇಟು 1800ಕ್ಕಿಂತ ಹೆಚ್ಚು ಜನ ಈಗಾಗಲೇ ಆನ್ಲೈನಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಆನ್ಲೈನ್ ಬೇರೆ ಇರುತ್ತೆ, ಆಫ್ಲೈನ್ ಬೇರೆ ಇರುತ್ತೆ. ಆಫ್ಲೈನ್ ಅಂತ ಹೇಳಿದ್ರೆ ಯಾವತ್ತು ಉದ್ಯೋಗ ಮೇಳ ಇರುತ್ತೆ ಅವತ್ತು ಬಂದು ಅಲ್ಲಿ ಎನ್ರೋಲ್ ಆಗುವಂಥದ್ದು. ಆದರೆ ಈಗ ಆನ್ಲೈನಲ್ಲೇ ಈಗಾಗಲೇ 1800 ಜನಕ್ಕಿಂತ ಹೆಚ್ಚು ಎನ್ರೋಲ್ಮೆಂಟ್ ಆಗಿದ್ದಾರೆ. ಮತ್ತು ಏನೆಲ್ಲ ಕಂಪ್ನಿಗಳು ಬರ್ತಾ ಇದ್ದಾವೆ, ಈ ಕಂಪ್ನಿಗಳಲ್ಲಿ ಈಗ ಅವರಿಗೆ ಅವಶ್ಯಕತೆ ಇರುವಂಥದ್ದೇ ಕನಿಷ್ಠ 2-2.5 ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳು. ನಾವು ಯಾವೆಲ್ಲ ಕಂಪ್ನಿಗಳು ಮಾತಾಡಿದ್ದೀವಿ ಆ ಕಂಪ್ನಿಗಳು 2-2.5 ಸಾವಿರ ಜನ ಈಗ ವೇಕೆನ್ಸಿ ಇದೆ. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳು ಬರ್ತಾರೆ ಅವರ ವಿದ್ಯಾರ್ಹತೆ ಏನಿರುತ್ತೆ ಅದ್ರ ತಕ್ಕನಾಗಿ ಆ ಕಂಪ್ನಿಗಳು ಅವ್ರಿಗೆ ಆ ಉದ್ಯೋಗವನ್ನು ಕೊಡುವಂಥದ್ದು. ಆಮೇಲೆ ನಾನು ಯಾರೆಲ್ಲ ನಿಮ್ಮ ಮುಖಾಂತರ ಕೇಳುವಂಥದ್ದು, ಯಾರೆಲ್ಲ ಉದ್ಯೋಗಕ್ಕೆ ಬರ್ತಾರೆ ಆಕಾಂಕ್ಷಿಗಳು ಬರ್ತಾರೆ, ಕಂಪ್ನಿಯಲ್ಲಿ ಅವ್ರಿಗೆ ಇಂಟರ್ವ್ಯೂ ಆದ ನಂತರ ಅವಾಗಲೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಅದು ನಾನು ಯಾರೆಲ್ಲ ಅವತ್ತಿನ ದಿನ ಉದ್ಯೋಗ ಆಕಾಂಕ್ಷಿಗಳು ಬರ್ತಾರೆ ಅವ್ರಿಗೆ ಭಾಳ ಜನ ಕನ್ಫ್ಯೂಸ್ ಇರುತ್ತೆ. ಇವತ್ತು ಇಂಟರ್ವ್ಯೂ ತೊಗೊಳ್ತಾರಪ್ಪ, ಆಯ್ತು ಇನ್ನೊಂದು ವಾರ ಬಿಟ್ಟು ಕಳಿಸ್ತೀನಿ, ಒಂದು ತಿಂಗಳು ಬಿಟ್ಟು ಬಾ, ಇನ್ನೊಂದ್ಸತಿ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಇರುತ್ತೆ ಅಂತ ಮಾತನ್ನ ಕಂಪ್ನಿಗಳು ಹೇಳೋವಂಥದ್ದು ಇರುತ್ತೆ. ಆ ಥರ ಕಂಪ್ನಿಗಳು 1-2 ಇರ್ತವೆ. ಯಾಕಂದರೆ ಅವ್ರಿಗೆ ಇನ್ನೂ ಮತ್ತು ಹೆಚ್ಚು ಏನೆಲ್ಲ ವಿದ್ಯಾರ್ಥಿ ಇನ್ನೂ ಮಾಹಿತಿಗಳು ಬೇಕು ಅಂತ ಇರುತ್ತೆ. ಅದನ್ನು ಆಗುವಂಥ ಕಂಪ್ನಿಗಳು 1 or 2 ಇರ್ತವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹೆಚ್ಚು ಕಂಪ್ನಿಗಳು ಬರೋವಂಥವ್ರು ಅವತ್ತೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಮತ್ತು ಡೇಟ್ ಆಫ್ ಜಾಯ್ನಿಂಗ್ ಏನು ಆ ಕಂಪ್ನಿಗಳು ಜಾಯಿನ್ ಮಾಡ್ಕೊಬೇಕು, ಸೊ ಆ ಒಂದು ಡೇಟ್ ಆಫ್ ಜಾಯ್ನಿಂಗು ಅವತ್ತೇ ಕೊಡ್ತಾರೆ. ಸೊ ಅದರಿಂದ ಬಂದು ನಮ್ಮನ್ನು ಕಳಿಸಿದ್ರಪ್ಪ ಇನ್ನೊಂದು ತಿಂಗಳು ಬಿಟ್ಟು ಬಾ, ಆ ಥರ ಈ ಥರ ಯಾರಿಗೂ ಕನ್ಫ್ಯೂಷನ್ ಬೇಡ ಅಂತ ನಾನು ನಿಮ್ಮ ಮುಖಾಂತರ ಬರುವಂಥ ಎಲ್ಲ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು.